ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುದ್ದಿಲೋಕ. ನಾನು ಇವತ್ತು ಸಿಂಪಲ್ಲಾಗಿ ಹೋಟೆಲ್ ಸ್ಟೈಲ್ ಶಿರಾ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಶಿರಾ ಅಂದರೆ ನಮ್ಮ ಕಡೆ ಕೇಸರಿಬಾತ್ ಅಂತ ಕರಿತೀವಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಏನೆಲ್ಲ ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ. ಒಣ ದ್ರಾಕ್ಷಿ, ಸ್ವಲ್ಪ ಗೋಡಂಬಿ, ಹಾಗೆ ಒಂದು ಕಪ್ನಷ್ಟು ರವೆ. ಅದಕ್ಕೆ ಚಿರೋಟಿ ರವೆನೇ ಆಗಬೇಕು. ಏನು ಕಪ್ ಅಳತೆ ರವೆ ತೊಗೊಂಡಿರ್ತೀರ ಅದೇ ಅಳತೆ ಸಕ್ಕರೆ. ಚೆನ್ನಾಗಿ ರವೆನ ಒಂದು ಬಾಣಲೆನ ಇಟ್ಟು ಸ್ವಲ್ಪ ತುಪ್ಪನ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ನಿಮಗೆ ಯಾವ ಥರ ಸೀದೋಗಿರ್ಬಾರ್ದಾದರೆ, ಕೆಂಪಗಾಗಿರ್ಬಾರ್ದು. ಉರಿನ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಹುರ್ಕೋಬೇಕು. ಉದುರಾಗಿ ರವೆ ಆಗಲೇ ಚೇಂಜ್ ಆಗುತ್ತೆ, ಒಂಥರ ಉದುರಾಗಿ ದಪ್ಪ ಥರನೇ ಆಗುತ್ತೆ. ಆ ಥರ ಹುರ್ಕೋಬೇಕು. ನಂತರ ಅದೇ ಬಾಣಲೆಗೆ ಸ್ವಲ್ಪ ತುಪ್ಪನ ಹಾಕಿ ಗೋಡಂಬಿ ಮತ್ತು ದ್ರಾಕ್ಷಿ ಮತ್ತು ಲವಂಗನ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಹುರ್ಕೊಂಡ ನಂತರ 1 ಕಪ್ ರವೆಗೆ 2 ಕಪ್ ಅಥವಾ 2.5 ಕಪ್ ಅಷ್ಟು ನೀರನ್ನು ತಗೊಂಡು ಚೆನ್ನಾಗಿ ಕುದಿಸಿ ರವೆನ ಹಾಕಿ ತಿರುಗಿಸ್ಬೇಕು. ಯಾವುದೇ ಕಾರಣಕ್ಕೂ ಸಕ್ಕರೆನ ಮೊದಲೇ ಹಾಕಲೇಬಾರ್ದು. ನೀರನ್ನು ಚೆನ್ನಾಗಿ ಕುದಿಸಿ ರವೆ ಹಾಕಿದ ಮೇಲೆ ಸ್ವಲ್ಪ ತುಪ್ಪನ ಹಾಕಿ ಎಲ್ಲ ರವೆ ನೀರಲ್ಲೆಲ್ಲ ಹೊಂದ್ಕೊಂಡಾದ ನಂತರನೇ ಸಕ್ಕರೆ ನೀವು ಹಾಕಬೇಕು. ಇಲ್ಲೇ ಟ್ವಿಸ್ಟ್ ಇರೋದು. ಸಕ್ಕರೆನ ಅದಾದಮೇಲೆ ಹಾಕಿದ ನಂತರ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ. ಸಕ್ಕರೆನ ನೀರಲ್ಲಿ ಹಾಕಿ ಕುದಿಸಿ ರವೆ ತಿರುಗಿಬಿಟ್ರೆ ಅಂಟಾಗಿ ಜಿಗಿಟ್ ಥರ ಆಗುತ್ತೆ. ಅದಕ್ಕಾಗಿ ಈ ಟ್ರಿಕ್ಸ್ನ ಫಾಲೋ ಮಾಡಿ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.